ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಶಿವಮೊಗ್ಗದಲ್ಲಿ ಈ ಮಂಜುನಾಥ್ ರಾವ್ ಅವರ ಕುಟುಂಬ ಏನಿದೆ, ಪ್ರವಾಸಕ್ಕೆ ತೆರಳಿದಂಥ ಮಗನನ್ನ ಉಗ್ರರು ಕೊಂದಿದ್ದಾರೆ. ಪುತ್ರನ ಸಾವಿನ ಸುದ್ದಿ ಗೊತ್ತಾಗಿ ದೊಡ್ಡ ಆಘಾತ ಆಗಿದೆ ಅಂತ ಮೃತ ಮಂಜುನಾಥ್ ಅವರ ತಾಯಿ ಸುಮತಿ ಅವರು TV9ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರವಾಸಕ್ಕೆ ಅಂತ ಹೋಗಿದ್ರು, ಆದರೆ ಈ ಥರ ಆಗುತ್ತೆ ಅನ್ನೋದು ಕನಸು ಮನಸ್ಸಲ್ಲೂ ಕೂಡ ಎಣಿಸಿರಲಿಲ್ಲ. ಸೊಸೆ ಮತ್ತು ಮೊಮ್ಮಗನ ಜೊತೆ ಪ್ರವಾಸಕ್ಕೆ ತೆರಳಿದ್ದ. ತುಂಬ ಖುಷಿಯಿಂದಲೇ ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ರು. ದಾಳಿ ವೇಳೆ ಸೊಸೆ ಧೈರ್ಯದಿಂದ ಎಲ್ಲವನ್ನು ಕೂಡ ಎದುರಿಸಿದ್ದಾಳೆ. ಶಿವಮೊಗ್ಗದಲ್ಲಿ ಮೃತ ಮಂಜುನಾಥ್ ತಾಯಿ ಸುಮತಿ TV9 ಜೊತೆ ಮಾತನಾಡ್ತಾ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಅವರ ಮನೆಯವ್ರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ನಿನ್ನೆ ಜಮ್ಮು ಕಾಶ್ಮೀರದಲ್ಲಿ ಶಿವಮೊಗ್ಗದ ಮಂಜುನಾಥರನ್ನ ಭಯೋತ್ಪಾದಕರು ಹತ್ಯೆ ಮಾಡಿದ್ರು. ಅದರ ಬಳಿಕ ಶಿವಮೊಗ್ಗ ಏನು ಮನೆ ಕುಟುಂಬದಲ್ಲಿದೆ, ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಹೆತ್ತ ತಾಯಿ ನಮ್ಮ ಜೊತೆಗಿದ್ದಾರೆ. ಅಮ್ಮ, ಈ ಎಲ್ಲ ಮಂಜುನಾಥರು ತುಂಬ ಖುಷಿಯಾಗಿ ಪ್ರವಾಸಕ್ಕೆ ಹೋಗಿದ್ರು, ಈ ದುರ್ಘಟನೆ ನಡೆದಿದೆ. ಸೊ ಸಾಕಷ್ಟು ಎಲ್ಲರೂ ಕೂಡ ಬೇಸರ ಆಗ್ತಿದೆ ಅಂತ. ತುಂಬ ಖುಷಿಯಿಂದ ಹೋಗಿದ್ದ. ಒಂದು ವಾರ ಹೋಗಿ ಬರ್ತೀವಿ, ನಾಳೆ ವಾಪಸ್ ಬರೋದಾಗಿತ್ತು. ಅವನು ಏರ್ಪಾಟ್ ಮಾಡ್ಕೊಂಡು ತುಂಬ ಖುಷಿಯಿಂದ ಹೋಗಿದ್ದ. ತುಂಬ ದಿನ ಆಯಿತು ಎಲ್ಲೂ ಹೋಗ್ದಲೇ, ಮನೆ ಕೆಲಸ ಅದು ಇದು ಅವನದು ಉದ್ಯೋಗದ್ದು ಎಲ್ಲ ತುಂಬ ಬ್ಯುಸಿಯಾಗಿರ್ತಿದ್ದ. ಅದಕ್ಕೆ ರಿಲ್ಯಾಕ್ಸ್ ಮಾಡ್ಕೊಂಬರೋಣ ಅಂತ ಹೋದರು. ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿದ್ರು, ತುಂಬ ಚೆನ್ನಾಗಿದೆ, ಈಗ ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಅದಕ್ಕೆ ಅಲ್ಲಿಗೆ ಪ್ಲ್ಯಾನ್ ಹಾಕ್ಕೊಂಡ್ರು. ರಾಜಸ್ಥಾನ್ಗೆ ಹೋಗೋಣ ಅಂದ್ಕೊಂಡ, ಅದು ತುಂಬ ಹೀಟ್ ಇದೆ, ಇವಾಗ ಬೇಡ, ಕಾಶ್ಮೀರ ಕೂಲಾಗಿ ತಣ್ಣಗಿದೆ ಅಂತ ಹೇಳಿಬಿಟ್ಟು ಹೋಗಿದ್ದರು. ಅಮ್ಮ, ಅಂದರೆ ಮಗ ಮಂಜುನಾಥ್ ಸೊಸೆ ಮತ್ತು ಮಗನ ಕೂಡ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಖುಷಿಯಾಗಿ ಅಲ್ಲಿ ಹೋಗಿದ್ರು. ಸೊ ಕಾಶ್ಮೀರದ ಸೌಂದರ್ಯ ಇದೆ, ಅದು ಸೌಕೊಂಬರು ಅಂತ ಹೇಳಿ ಹೋಗಿದ್ರು. ಹೌದು, ತುಂಬ ಚೆನ್ನಾಗಿದೆ ಹೇಳಿದೆ. ಹಿಂದಿನ ದಿವಸನೂ ಹೇಳಿದ್ದ, ತುಂಬ ಚೆನ್ನಾಗಿದೆ ಅಮ್ಮ, ಇಲ್ಲೇ ನೀವು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ, ಎಲ್ಲ ಬ್ಯಾಂಗ್ಳೂರ್ ಥರ ಇದೆ, ಆರಾಮಾಗಿದೆ, ಎಲ್ಲ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಅಂತೆಲ್ಲ ಹೇಳಿದ್ದ. ನಾವು ಹೋದಂತ ತುಂಬ ಕ್ಷೇಮವಾಗಿ ಹೋಗಿ ಬರ್ತಾನೆ, ನಾಳೆ ಬರ್ತಾನೆ ಅಂತ ತಿಳ್ಕೊಂಡಿದ್ವಿ. ಅಮ್ಮ, ನಿಮಗೆ ಅಂದರೆ ವಿಷಯ ಗೊತ್ತಾಗಿದೆ ಹೇಗೆ, ಯಾವಾಗ? ಎಲ್ಲ ನಿನ್ನೆ TV ನೋಡ್ತಾ ಇದ್ವಿ, ಒಂದು ಸರಿ ಶಾಕ್ ಆಯಿತು. ಆಮೇಲೆ ಜಿಲ್ಲಾಡಳಿತಕ್ಕೆ ಅವ್ರು ಫೋನ್ ಮಾಡಿದ್ರಂತೆ. ಅವ್ರು ಬಂದು ತಿಳಿಸಿದರು, ಇಲ್ಲ ಡೆತ್ ಆಗಿದೆ, ಇಂಜುರಿ ಜೊತೆ. ನಾವು ಇಂಜುರಿ ಅಂತ ತಿಳ್ಕೊಂಡಿದ್ವಿ, ಆಮೇಲೆ ಡೆತ್ ಆಯಿತು ಅಂತ ಅವರು ಹೇಳಿದರು. ಅಮ್ಮ, ಈ ಎಲ್ಲ ಘಟನೆ ನಡೀತಾ ಇತ್ತು. ನಿಮ್ಮ ಸೊಸೆ ಪಲ್ವಿ ಇದ್ದಾರೆ, ತುಂಬ ಧೈರ್ಯವಾಗೆಲ್ಲ ಎದುರಿಸ್ತಾ ಇದ್ರು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು, ಅಲ್ಲೂ ಕೂಡ ತುಂಬ ನಿಭಾಯಿಸಿದ್ರು ಅಂತ ಸೊಸೆ. ಆದರೆ ಅನಿವಾರ್ಯತೆ ಆಗಿತ್ತಲ್ವಾ, ಇನ್ನು ಆ ಟೈಮ್ನಲ್ಲಿ ಏನಾದ್ರು ಧೈರ್ಯ ತೊಗೊಳ್ಳೇಬೇಕಲ್ವಾ, ಇನ್ನೇನು ಮಾಡೋಕ್ಕಾಗತ್ತೆ. ಅವಳ ಕರ್ತವ್ಯನ ಅವಳು ನಿಭಾಯಿಸಿದ್ದಾಳೆ. ಸಹಜವಾಗಿ ಮಂಜುನಾಥ್ ನಿಮ್ಮ ಜೊತೆಗೆ ಒಡನಾಟ ಹೇಗಿತ್ತು? ಏನು ಇರುವ ಒಬ್ಬನೇ ಮಗ ಅಂತ? ಒಬ್ಬನೇ ಮಗ, ತುಂಬ ಚೆನ್ನಾಗಿತ್ತು. ಈಗೇನು ಪ್ರಾಬ್ಲಮ್ ಇರಲಿಲ್ಲ. ಇನ್ನು ಅವ್ರ ಮೇಲ್ಗಡೆ ಮನೇಲಿ ಆರಾಮಾಗಿದ್ದರು. ನಾನು ಕೈಲಾಗಿದ್ದು ನಾನು ಮಾಡಿಕೊಡ್ತಾ ಇದ್ದೆ. ನಂಗೆ ಸ್ವಲ್ಪ ಕಾಲು ನೋವು, ನನಗೆ ಕರೆದ, ನಾನು ಬರಲ್ಲ ಅಂತ ಹೇಳಿದೆ. ನಾನು ಇಲ್ಲೂ ಟೂರ್ಗೆಲ್ಲ ಹೋಗೋಕ್ಕಾಗಲ್ಲ, ನನಗೆ ಬರೋದಿಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಹಂಗಾರೆ ನಾವು 3 ಜನ ಹೋಗಿ ಬರ್ತೀವಿ, ಮನೆ ನೋಡ್ಕೊಂಡಿರು ಅಂತ ಹೇಳಿದ. ನಾನು ಇಲ್ಲೇ ಇದ್ದೆ. ಅಮ್ಮ, ನೀನು ಘಟನೆ ನಡೀತದ ನಂತರ ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಸ್ಪಂದಿಸ್ತಾ ಇದ್ದಾರೆ, ಸರ್ಕಾರ ಕೂಡ ಬರ್ತಾ ಇದೆ, ಇವತ್ತು ಸಚಿವರು ಕೂಡ ಬಂದಿದ್ದರು. ಏನೆಲ್ಲ ಭರವಸೆ ಕೊಟ್ಟರು, ವಿಶ್ವಾಸ ಕೊಟ್ಟರು, ಧೈರ್ಯ ಕೊಟ್ಟರು ನಿಮಗೆ? ನಮ್ಮ ಕೈಲಾದ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದರು. ಸರ್, ನೀವೇನು ವರಿ ಮಾಡ್ಕೋಬೇಡಿ, ನನ್ನ ಕೈಲಾಗಿದ್ದು ನಾವು ಮಾಡ್ತೀವಿ ಅಂತಂದರು ಅಷ್ಟೇ. ಅಮ್ಮ, ನಿಮ್ಮ ಮಗ ಈಗ ನೀವು ಕಳ್ಕೊಂಡಿದ್ದೀರಾ, ಅಲ್ಲಿ ದೇಶದಲ್ಲಿ ಅಲ್ಲಿ ಗಡಿ ಭಾಗದಲ್ಲಿ ಭಯೋತ್ಪಾದನೆ ಹೆಚ್ಚಾಗ್ತದೆ. ನಿಮ್ಮ ಸಂದೇಶ ಏನಮ್ಮ ಒಬ್ಬ ಹೆತ್ತ ತಾಯಿಯಾಗಿ ಈ ಎಲ್ಲ ಭಯೋತ್ಪಾದನೆ ಬಗ್ಗೆ? ನಾವು ನೋಡ್ತಾನೆ ಇದೀವಲ್ಲ, ಸಂದೇಶ ಎಲ್ಲ ಕೊಡುವಷ್ಟು ನಾವು ಅಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತೀವಿ ಅಷ್ಟೆ. ಇದು ನೊಂದ ತಾಯಿ ಮಾತುಗಳು. ತನ್ನ ಮಗನ ಕಳ್ಕೊಂಡಿದ್ದಾರೆ, ತುಂಬ ನೋವಾಗ್ತಾ ಇದೆ. ತುಂಬ ಖುಷಿಯಾಗಿ ಹೋಗಿದ್ರು, ಅದೇ ರೀತಿ ಖುಷಿಗೆ ವಾಪಸ್ ಬರ್ತಾನೆ ಅಂದ್ಕೊಂಡಿದ್ವಿ, ಆದರೆ ಅದು ಕೂಡ ಆಗಲಿಲ್ಲ. ಒಂದು ದುರ್ಘಟನೆ ನಡೆದಿದೆ, ಅದಕ್ಕೆ ತಾಯಿ ತುಂಬ ನೊಂದ್ಕೊಂಡಿದ್ದಾರೆ, ಬೇಸರನ ಹೊರಹಾಕ್ತಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಗಣ್ವಿ, TV9 ಶಿವಮೊಗ್ಗ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH